ಏನ್ರಿ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್. ಪಕ್ಕಾ ಮಾಡ್ರಿ, ಇದು ಪರ್ಫೆಕ್ಟ್ ಮಾಡ್ರಿ. ಓಕೆ ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್, ವಿ ವಿಲ್ ಡಿಸ್ಕಸ್ ದಿ ಪ್ರಾಬ್ಲಮ್ಸ್. Hey everybody, welcome to all of you in this new video. ಈ ವಿಡಿಯೋಲ್ಲಿ ನಾವು ಇದು ಡಿಸ್ಕಸ್ ಮಾಡೋಣ್ರಿ ನಿಮ್ದು ಐ ಥಿಂಕ್ ಫಾರ್ ಆಲ್ಮೋಸ್ಟ್ 10 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್. ಮೇ ಬಿ ಕೇಸ್ ಸ್ಟಡಿ ಕೇಳ್ಬೋದು, ಮೇ ಬಿ, ಯಾಕಂದರೆ ಆಲ್ಮೋಸ್ಟ್ ಕೇಳಾರಿದ್ದು ಕ್ವಶನ್ಸ್ ಕೇಸ್ ಸ್ಟಡಿ ಒಳಗೆ. ಇಫ್ ಕಂಡೀಷನ್ಸ್ ಅಂಡರ್ ಸೆಕ್ಷನ್ 184 40B ಆರ್ ಸ್ಯಾಟಿಸ್ಫೈಡ್, if conditions section 184 40B are not satisfied. ಓಕೆ, ಆ ಬೇಸ್ ಮೇಲೆ ನಿಮಗೆ ಕ್ವಶನ್ ಕೇಳಿದ್ದು 10 ಮಾರ್ಕ್ಸ್, ಸಾರಿ 15 ಮಾರ್ಕ್ಸ್ ಫಾರ್ CBCS ಆ್ಯಂಡ್ ರಿವೈಸ್. ನಿಮಗೆ ಏನ್ರಿಪ್ಪ NEP ಅಲ್ಲ, ನೀವು ನಿಮಗೆ 10 ಮಾರ್ಕ್ಸಿಗೆ ಕೇಳಬಹುದು. ಅದಕ್ಕೆ ಈಗ ನೋಡ್ರಿಪ್ಪ ಕ್ವಶನ್ ಏನ್ರಿದು ನಿಮ್ದು ಲಾಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್, ದಟ್ ಈಸ್ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆ್ಯಂಡ್ ಪಾರ್ಟ್ನರ್ಸ್. ಓನ್ಲಿ ಫಾರ್ ಫರ್ಮ್ಸ್ ಆ್ಯಂಡ್ ಪಾರ್ಟ್ನರ್ಸ್ ಅಂದ್ರೆ ಏನ್ರಿ? ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಶಿಪ್ ಏನಿದೆ ರೀ? ಬಿಸ್ನೆಸ್ ಅಲ್ಲ, ಬಿಸ್ನೆಸ್, ಇನ್ಕಮ್ ಫ್ರಮ್ ಬಿಸ್ನೆಸ್, ಹೌದಲ್ಲ? ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆ್ಯಂಡ್ ಪಾರ್ಟ್ನರ್ಸ್ ಅಂದರೆ ಇಲ್ಲಿ ನೋಡ್ರಿಪ್ಪ, ಏನು ವಿಥೌಟ್ ವೇಸ್ಟಿಂಗ್ ದ ಟೈಮ್ ನಾವು ಡಿಸ್ಕಸ್ ಮಾಡೋಣ ರೀ. ಫಾರ್ಮಟ್ ಏನೈತ್ರಿಪ್ಪ ಇಲ್ಲಿ ಅಂತ, ಸ್ವಲ್ಪ ವಾಸ್ಟ್ ಚಾಪ್ಟರ್ ಐತ್ರಿ ಇದು. ಏನ್ರಿ ಚಾಪ್ಟರ್ ವಾಸ್ಟ್ ಐತ್ರಿ, ಅಂದರೆ ಸ್ವಲ್ಪ ಲೆಂದಿ ಐತ್ರಿ. ಜಸ್ಟ್ ನೀವು ಅರ್ಥ ಮಾಡ್ಕೊರಿಪ್ಪ, ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಹೆಂಗಿಲ್ಲ. ಓಕೆ, ಯಾವಲ್ಲೇ ಕಂಡೀಷನ್ ಏನೈತ್ರಿಪ್ಪ, ಯಾವ ಹೆಡಲ್ಲಿ ಕಂಡೀಷನ್ ಏನೈತ್ರಿ. ಓಕೆ, ಆಮೇಲೆ ಪ್ರೊವಿಷನ್ಸ್ ಏನೇನೈತಿ ಸ್ವಲ್ಪ ನೋಡ್ಕೊರಿಪ್ಪ. ಈಗ ಫಾರ್ಮಟ್ನ A to Z ಇಲ್ಲಿ ಫಾರ್ಮಟ್, ಇಲ್ಲಿಂದ ಅಲ್ಲಿ ಮಟ್ಟ ಐತೆ ನೋಡ್ರಿ ಫಾರ್ಮಟ್, ಇದು ಪರ್ಫೆಕ್ಟ್ ಮಾಡ್ಕೋರಿ. ಇದು ಸೇಮ್ ಟು ಸೇಮ್ ಇನ್ಕಮ್ ಟ್ಯಾಕ್ಸ್ ಟು ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆ್ಯಂಡ್ ಪಾರ್ಟ್ನರ್ಸ್ ಐತಲ್ಲ, ಇದು ಫಾರ್ಮಟ್ ಸೇಮ್ ಟು ಸೇಮ್. ಇದು ಪ್ರಾಬ್ಲಮ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸ್, ಇದು ಪ್ರಾಬ್ಲಮ್ಸ್ ಸೇಮ್ ಟು ಸೇಮ್ ಆಸ್ ಇಟ್ ಈಸ್, ಕಾಪಿ ಪೇಸ್ಟ್. ಇದು ಚಾಪ್ಟರ್ ನಿಮಗೆ ಒಂದು ಇದು ಐತಲ್ಲ ಸಬ್ಜೆಕ್ಟ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ITR ಫೈಲಿಂಗ್ ಚಾಪ್ಟರ್ ಐತಲ್ಲ, ಸಾರಿ ಸಬ್ಜೆಕ್ಟ್ ಐತಲ್ಲ, ಅದ ಒಳಗೆ ಸೇಮ್ ಟು ಸೇಮ್ ಐತ್ರಿ ಇದು. ಓಕೆ, ಸೇಮ್ ಡಿಟ್ಟು ಕಾಪಿ ಪೇಸ್ಟ್ ಐತ್ರಿ. Assessment of firms and partners as it is, format 5 marks problems theory, then 10 marks problems A to Z ಕಾಪಿ ಪೇಸ್ಟ್. ನಿಮಗೆ ಒಂದು ಸಬ್ಜೆಕ್ಟ್ ಐತ್ರಿ ಏನ್ರಿ? ITR ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್, ಈ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ಏನ್ರಿ? ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಐತ್ರಿ. ಆ ಸಬ್ಜೆಕ್ಟ್ ಒಳಗೆ ಇದು ಚಾಪ್ಟರ್ ಕಾಪಿ ಪೇಸ್ಟ್ ಐತ್ರಿ. ಈಗ ಕಲೀರಿ, ಸೇಮ್ ಟು ಸೇಮ್ ಅಲ್ಲೇ ಬರ್ತೈತ್ರಿ. ಓಕೆ, ಬರ್ರಿ ಡಿಸ್ಕಸ್ ಮಾಡೋಣ್ರಿ. ಚಾಪ್ಟರ್ ಹೆಡಿಂಗ್ ಹೇಳ್ರಿ ನನಗೆ ಏನ್ರಿ? ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆ್ಯಂಡ್ ಪಾರ್ಟ್ನರ್ಸ್. ಬರ್ರಿ ಫಾರ್ಮಟ್, ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಏನು ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿಪ್ಪ ಇಲ್ಲಿ? ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲ, ಅದಕ್ಕೆ ಫರ್ಮ್. ಪರ್ಟಿಕ್ಯುಲರ್ಸ್ ರೂಪೀಸ್. ಬರ್ರಿ ಇಲ್ಲಿ ಫಸ್ಟ್ ಐಟಮ್ ನೋಡ್ರಿಪ್ಪ, ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಲ್ಲೇ ಬರಿಬೇಕ್ರಿ, ಔಟರ್ ಕಾಲಮ್ ಅಲ್ಲಿ ಕೊಡ್ತಾರೆ ಅವರು ಕ್ವಶನ್ ಅಲ್ಲೇ. ನೆಕ್ಸ್ಟ್ ಆ್ಯಡ್ ಏನ್ರಿ? ಡಿಸ್ಅಲಾವೇಬಲ್ ಎಕ್ಸ್ಪೆನ್ಸಸ್ ಅಂದರೆ ಪರ್ಸ್ನಲ್. ಡಿಸ್ಅಲಾವೇಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿ? ಪರ್ಸ್ನಲ್, ವಿಚ್ ಆಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. The disallowable expenses are simply meaning ಏನರಿಪ್ಪ? disallowable expenses are not related to that much business only. ಬಿಸ್ನೆಸ್ಗೆ ಅಷ್ಟೇ ಸಂಬಂಧ ಇಲ್ಲ, ಬಟ್ ಓಕೆ ಜಸ್ಟ್ ಫಾರ್ ಪಾರ್ಟ್ನರ್ಸ್ ರಿಲೇಟೆಡ್ ಐತ್ರಿ ಇದು ಎಕ್ಸ್ಪೆನ್ಸಸ್. ಅದು ಎಲ್ಲ ಏನ್ರಿ? ಡಿಸ್ಅಲಾವೇಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿ? ಟೋಟಲಿ ಬಿಸ್ನೆಸ್ ರಿಲೇಟೆಡ್ ಅಲ್ಲ ಅದು, ಬಟ್ ಫಾರ್ ಪಾರ್ಟ್ನರ್ಸ್ ರಿಲೇಟೆಡ್. ಓಕೆ, somehow related to partners, it's called disallowable expenses. ನೋಡೋಣ್ರಿ ಡಿಸ್ಅಲಾವೇಬಲ್ ಎಕ್ಸ್ಪೆನ್ಸಸ್ ಯಾವ್ಯಾವ ಬರ್ತಾರೆ ನೋಡೋಣ್ರಿ. ಡಿಸ್ಅಲಾವೇಬಲ್ ಎಕ್ಸ್ಪೆನ್ಸಸ್ ಬರ್ರಿ. ಆ್ಯಡ್ ಡಿಸ್ಅಲಾವೇಬಲ್ ಎಕ್ಸ್ಪೆನ್ಸಸ್ ಅದ ಒಳಗೆ ಏನ್ರಿಪ್ಪ? ಆಲ್ ಡಿಸ್ಅಲಾವೇಬಲ್ ಎಕ್ಸ್ಪೆನ್ಸಸ್. ನಾವು ಹೇಳ್ತೀನಿ ನಿಮಗೆ, ಆಮೇಲೆ ಕ್ವಶನ್ ಬಂದ ಮೇಲೆ ನಿಮ್ಗೆ ಹೇಳ್ತೀನಿ ನಾವು. ಆಲ್ ಡಿಸ್ಅಲಾವೇಬಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಏನ್ರಿಪ್ಪ? ಸ್ಯಾಲರಿ ತಗೋಬೇಕ್ರಿ, ಬೋನಸ್ ತಗೋಬೇಕ್ರಿ, ಕಮಿಷನ್ ತಗೋಬೇಕ್ರಿ. ಆಫ್ ಯಾರ್ದ್ರಿ? ಆಲ್ ಪಾರ್ಟ್ನರ್ಸ್ ಕೊಡ್ತಾರ್ರಿ. ಸ್ಯಾಲರಿ ಆಫ್ ಪಾರ್ಟ್ನರ್ಸ್, ಬೋನಸ್ ಆಫ್ ಪಾರ್ಟ್ನರ್ಸ್, ಕಮಿಷನ್ ಆಫ್ ಪಾರ್ಟ್ನರ್ಸ್ ಕೊಡ್ತಾರೆ, ತಗೋಬೇಕ್ರಿ. ನೆಕ್ಸ್ಟ್ ಏನ್ರಿಪ್ಪ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೀಡಿಂಗ್ 12%. ಇದು ನೆನ್ಪಿಡ್ಕೊರಿದು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೀಡಿಂಗ್ 12%. 12% ಎಕ್ಸೀಡಿಂಗ್ ಅಂದ್ರೆ ಏನ್ರಿ? ಜಾಸ್ತಿ. 12%ಕಿಂತ ಜಾಸ್ತಿ. 12%ಕಿಂತ ಜಾಸ್ತಿ ಬಂತಲ್ರಿ ಇಂಟ್ರೆಸ್ಟ್ ಇಲ್ಲೇ ತಗೋಬೇಕು. ನಿಮ್ಗೆ ಹೇಳ್ತೀನಿ ಆಮೇಲೆ, ಪ್ರಾಬ್ಲಮ್ ಬಂದಮೇಲೆ ಹೇಳ್ತೀನಿ ನಿಮಗೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೀಡಿಂಗ್ 12% ಫಿಕ್ಸ್ ಮಾಡಿರೋದು. ಇದು ಎಲ್ಲ ಅಮೌಂಟ್ ಎಲ್ಲಿ ಬರಿಬೇಕ್ರಿ? ಇನ್ನರ್ ಕಾಲಮ್ ಒಳಗೆ ಆ್ಯಡ್ ಮಾಡಿ ಇಲ್ಲೇ ಬರೀರಿ. ಆಮೇಲೆ ನೆಟ್ ಪ್ರಾಫಿಟ್ ಆ್ಯಡ್ ಇದು ಅಮೌಂಟ್ ಮಾಡ್ರಿ, ಒಂದು ಅಮೌಂಟ್ ಬರ್ತೈತ್ರಿ ಇಲ್ಲೇ, ಇದು ನೇಮ್ ಇಲ್ಲ ಏನು, ಅಲ್ಲೇ ಬರೀರಿ. ನೆಕ್ಸ್ಟ್ ರೀಪ್ಪ ಲೆಸ್ ಒಳಗೆ ಏನಿರಿಪ್ಪ?
ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಆ್ಯಂಡ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್. ಇದು ಹೆಡಿಂಗ್ ರೀ, ನೆನ್ಪಿಡ್ಕೋರಿ ಇದು. ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಆ್ಯಂಡ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್. ಇದ್ರ ಒಳಗೆ ಏನೇನ್ರಿಪ್ಪ? ಇನ್ಕಮ್ಸ್ ರಿಲೇಟೆಡ್ ಟು ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್ ಆ್ಯಂಡ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಏನ್ರಿ? ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆ್ಯಂಡ್ ಪಾರ್ಟ್ನರ್ಸ್ ಅಂದ್ರೆ ಏನ್ರಿ? ಆಕ್ಚುಲಿ ಇನ್ಕಮ್ ಫ್ರಮ್ ಬಿಸ್ನೆಸ್. ಆ ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟನೇ ಹೆಡ್ ರೀಪ್ಪ? ಥರ್ಡ್ ಹೆಡ್ ಅಲ್ಲ. ಫಸ್ಟ್ ಇನ್ಕಮ್ ಫ್ರಮ್ ಸ್ಯಾಲರಿ, ಸೆಕೆಂಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಥರ್ಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಫೋರ್ತ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಫಿಫ್ತ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟನೇ ಹೆಡ್ ರೀಪ್ಪ? ಮೂರನೇ ಹೆಡ್. ಏನ್ರಿ? ಮೂರನೇ ಹೆಡ್. ಮೂರನೇ ಹೆಡ್ ಬಿಟ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಹೆಡ್ ಬಿಟ್ಟು ಉಳ್ಕಿದ ಎಲ್ಲ ಇನ್ಕಮ್ಸ್ ಇಲ್ಲೇ ತಗೋಬೇಕು. ಉಳ್ಕಿದ ಎಲ್ಲ ಇನ್ಕಮ್ಸ್ ಇಲ್ಲೇ ತಗೋಬೇಕು. समझ में आपको? क्या है? तुम्हारे पास 5 हेड्स ऑफ इनकम है. कितने? 5 हेड्स ऑफ इनकम. सैलरी, हाउस प्रॉपर्टी, बिजनेस और प्रोफेशन, कैपिटल गेन, अदर सोर्स. इसमें से थर्ड हेड को छोड़ के, कौन सा? इनकम फ्रॉम बिजनेस और प्रोफेशन को छोड़ के बाकी के पूरे हेड्स को कहां पे लेना? इधर लेना. बाकी के पूरे हेड्स के इनकम को इधर पे लेना. ठीक है? इनकम्स रिलेटेड टू सैलरी, हाउस प्रॉपर्टी, कैपिटल गेन एंड अदर सोर्सेस. ಇದು ಎಲ್ಲ ಇನ್ಕಮ್ಸ್ ಇಲ್ಲೇ ತಗೋಬೇಕ್ರಿ. ಆಮೇಲೆ ಏನು ಮಾಡ್ಬೇಕು? ಈ ಅಮೌಂಟ್ ಇಂದ ಏನು ಮಾಡ್ಬೇಕಿದ್ದು? ಲೆಸ್ ಮಾಡ್ಬೇಕ್ರಿ. ಲೆಸ್ ಮಾಡಿ ಇಲ್ಲೇ ಬರಿಬೇಕ್ರಿ. ಅದು ಏನ್ರಿ? ಅದು ಅಮೌಂಟ್ ಬಂತಲ್ಲ, ಆನ್ಸರ್ ಬಂತಲ್ಲ, ಅದು ಏನ್ರಿ? ಬುಕ್ ಪ್ರಾಫಿಟ್. ಓಕೆ, ಬುಕ್ ಪ್ರಾಫಿಟ್ ಭಾಳ ಇಂಪಾರ್ಟೆಂಟ್ ರೀ. ಬುಕ್ ಪ್ರಾಫಿಟ್. ನೆಕ್ಸ್ಟ್ ಲೆಸ್. ಇದ್ರ ಒಳಗೆ ಏನ್ರಿ? ಅಲಾವೇಬಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ಓನ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ ಫೋಕಸ್ ಮಾಡ್ರಿ. ಇಲ್ಲೇ ಎಲ್ಲ ಪಾರ್ಟ್ನರ್ಸ್, ವರ್ಕಿಂಗ್ ಪಾರ್ಟ್ನರ್, ನಾನ್ ವರ್ಕಿಂಗ್ ಪಾರ್ಟ್ನರ್ ಎಲ್ಲ ತಗೋಬೇಕಿರ್ಲಿ. ಇಲ್ಲೇ ನೋಡ್ರಿಪ್ಪ, ಅಲಾವೇಬಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಆಸ್ ಪರ್ ಸೆಕ್ಷನ್ 28 to 40B. 40 of subsection B. Okay, ತಿಳಿದ್ರಿ? allowable remuneration to working partners as per section 28 to 40B ತಗೋಬೇಕಿಲ್ಲ. ಅಂಡರ್ಲೈನ್ ಮಾಡ್ರಿ. ಇದ ಒಳಗೆ ನೋಡ್ರಿ, ನಂಬರ್ 1, ನಂಬರ್ 2, ರೋಮನ್ ನಂಬರ್ 1, ರೋಮನ್ ನಂಬರ್ 2. ಇದ ಒಳಗೆ ನೋಡ್ರಿ, ಫಸ್ಟ್ ರೋಮನ್ ನಂಬರ್ 1 ಏನ್ರಿ? ಆಕ್ಚುಯಲ್ ಸ್ಯಾಲರಿ, ಕಾಮಾ ಬೋನಸ್, ಕಾಮಾ ಕಮಿಷನ್ ಆಫ್ ಓನ್ಲಿ ವರ್ಕಿಂಗ್ ಪಾರ್ಟ್ನರ್ಸ್. ಓನ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ ಮೇಲೆ ಫೋಕಸ್ ಮಾಡ್ಬೇಕು ನಾವು. ವರ್ಕಿಂಗ್ ಪಾರ್ಟ್ನರ್ಸ್ ಅವ್ರದ್ದು ಸ್ಯಾಲರಿ, ವರ್ಕಿಂಗ್ ಪಾರ್ಟ್ನರ್ಸ್ ಅವ್ರದ್ದು ಬೋನಸ್, ವರ್ಕಿಂಗ್ ಪಾರ್ಟ್ನರ್ಸ್ ಅವ್ರದ್ದು ಕಮಿಷನ್ ತಗೋಬೇಕಿಲ್ಲ. ತಿಳಿತೀರಿ? ಅದು ತಗೋಬೇಕ್ರಿ. ಇಲ್ಲಿ ಬರಿಬೇಕ್ರಿ ಅಮೌಂಟ್ ಏನ್ರಿ? ಫಸ್ಟ್ ಕಾಲಮ್ ಅಲ್ಲಿ. ಓಕೆ, ನೆಕ್ಸ್ಟ್ ರೋಮನ್ ನಂಬರ್ 2. ಇಲ್ಲಿ ಏನ್ರಿಪ್ಪ? ಸ್ಯಾಲರಿ ಆಸ್ ಪರ್ ಸೆಕ್ಷನ್ 40B. 40B ಐತಲ್ಲ ಇಲ್ಲ, ಅದಕ್ಕೆ ಸ್ಯಾಲರಿ ಆಸ್ ಪರ್ ಸೆಕ್ಷನ್ 40B ಅಂಡರ್ಲೈನ್ ಮಾಡ್ರಿ. ಇದ್ರ ಒಳಗೆ ನೋಡ್ರಿಪ್ಪ, ಸ್ಮಾಲ್ ಏನ್ರಿ? ಇಲ್ಲೇ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ತಗೋಬೇಕ್ರಿ? ಮ್ಯಾಕ್ಸಿಮಮ್ ಲಿಮಿಟ್ ಆಕ್ಚುಲಿ ಇಲ್ಲಿ ತಗೊಂಡಿಲ್ಲ, ಆಕ್ಚುಲಿ ತಗೋಬೇಕ್ರಿ. ಆಕ್ಚುಲಿ ಮ್ಯಾಕ್ಸಿಮಮ್ ಲಿಮಿಟ್ 1,50,000. ನೆನ್ಪಿಡ್ಕೊಂಡಿದ್ದು ಫಿಕ್ಸ್. ಇದು ಫಿಕ್ಸ್. ರೋಮನ್ ನಂಬರ್ 2 ಸ್ಯಾಲರಿ ಆಸ್ ಪರ್ ಸೆಕ್ಷನ್ 40B. ಇದರೊಳಗೆ ಏನ್ರಿ? ಫಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ತಗೋಬೇಕ್ರಿ? ಫಿಕ್ಸ್ ಐತ್ರಿ. ಫಿಕ್ಸ್ ಎಷ್ಟ್ರಿ? 1,50,000. ನೆಕ್ಸ್ಟ್ ಬಿ 90%. ಇದು ಫಿಕ್ಸ್ ರೇಟ್ ರೀ. ಇದು ಏನ್ರಿ? ಫಿಕ್ಸ್ ರೇಟ್. 90% ಆಫ್ ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ ಇಲ್ಲೇ ಬಂತಲ್ಲ, ಇದರ ಮೇಲೆ ಎಷ್ಟು ತಗೋಬೇಕ್ರಿ? 90% ತಗೋಬೇಕ್ರಿ. ಆ ಅಮೌಂಟ್ ಇಲ್ಲೇ ಬರಿಬೇಕು. ಬಂತಲ್ಲ, ಇದು ಅಮೌಂಟ್ ಮತ್ತು ಇದು ಅಮೌಂಟ್ ಏನು ಮಾಡ್ಬೇಕ್ರಿ? ಕಂಪೇರ್ ಮಾಡ್ಬೇಕು. ಈ ಅಮೌಂಟ್ ಮತ್ತು ಇದು ಅಮೌಂಟ್ ಏನು ಮಾಡ್ಬೇಕ್ರಿ? ಕಂಪೇರ್ ಮಾಡ್ಬೇಕು. ಏನ್ರಿ? ಇಲ್ಲೇ ವಿಚ್ ಎವರ್ ಈಸ್ ಹೈಯರ್. ಈ ಅಮೌಂಟ್ ಮತ್ತು ಈ ಅಮೌಂಟ್ ಒಳಗೆ ಏನು ನೋಡ್ಬೇಕ್ರಿ? ಕಂಪೇರ್ ಮಾಡ್ಬೇಕ್ರಿ. ಎರಡು ಅಮೌಂಟ್ ಇನ್ನರ್ ಕಾಲಮಲ್ಲೇ ಕಂಪೇರ್ ಮಾಡ್ಬೇಕು. ಏನ್ರಿ? ಇಲ್ಲೇ ವಿಚ್ ಎವರ್ ಈಸ್ ಹೈಯರ್ ಅಂತ ಬರಿಬೇಕಿಲ್ಲ. ತಿಳಿತ್ರಿ? ಈ ಅಮೌಂಟ್ ಮತ್ತು ಈ ಅಮೌಂಟ್ ಕಂಪೇರ್ ಮಾಡ್ಬೇಕ್ರಿ. ವಿಚ್ ಎವರ್ ಈಸ್ ಹೈಯರ್ ಬರಿಬೇಕ್ರಿ. ಇಲ್ಲ ಈ ಅಮೌಂಟ್ ಬಂತಲ್ಲ, ಸೇಮ್ ಅಮೌಂಟ್ ಏನು ಮಾಡ್ಬೇಕ್ರಿ? ಬಾಜು ಬರಿಬೇಕು. ನೆನ್ಪಿಟ್ಕೊರಿ. ಇದು 1,50,000 ಬಂತು ರೀ. ಆಮೇಲೆ ಇಲ್ಲೇ ಒಂದು ಅಮೌಂಟ್ ಬಂತು ರೀ. ಏನು ಮಾಡ್ಬೇಕ್ರಿ? ಕಂಪೇರ್ ಮಾಡ್ಬೇಕು. ವಿಚ್ ಎವರ್ ಈಸ್ ಹೈಯರ್ ನೋಡ್ಬೇಕು. ಹೈಯರ್ ಫಸ್ಟ್ ಹೈಯರ್ ನೋಡಿ. ಹೈಯರ್ ನೋಡಿ ಅಮೌಂಟ್ ಸೇಮ್ ಅಮೌಂಟ್ ಏನ್ರಿ? ಬಾಜು ಕಾಲಮಲ್ಲೇ ಬರಿಬೇಕು. ಬಾಜು ಕಾಲಮಲ್ಲೇ. ಓಕೆ, ಬಂತಲ್ಲ ಈಗ? ಹಾಂ, ಈಗ ಇದು ಅಮೌಂಟ್ ಬಂತಲ್ಲ ಇಲ್ಲೇ ಇನ್ನರ್ ಕಾಲಮ್ ಅಲ್ಲ, ಇದು ಇನ್ನರ್ ಕಾಲಮಲ್ಲೇ ಇದು ಒಂದು ಅಮೌಂಟ್ ಐತ್ರಿ. ಆಮೇಲೆ ಇದು ಒಂದು ಅಮೌಂಟ್ ಐತ್ರಿ. ಏನು ಮಾಡ್ಬೇಕ್ರಿ? ಕಂಪೇರ್ ಮಾಡ್ಬೇಕ್ರಿ. ವಿಚ್ ಎವರ್ ಈಸ್ ಲೋವರ್. ಫಸ್ಟ್ ಹೈಯರ್ ನೋಡ್ರಿ, ಆಮೇಲೆ ಇದು ಅಮೌಂಟ್ ಮತ್ತು ಇದು ಅಮೌಂಟ್ ಏನು ಮಾಡ್ಬೇಕ್ರಿ? ವಿಚ್ ಎವರ್ ಈಸ್ ಲೋವರ್ ನೋಡ್ಬೇಕು. ಲೋವರ್ ಯಾವ ಲೋವರ್ ಐತಿ ನೋಡ್ಬೇಕು? ಈ ಅಮೌಂಟ್ ಮತ್ತು ಈ ಅಮೌಂಟ್ ಲೋವರ್ ನೋಡ್ಬೇಕು. ಲೋವರ್ ನೋಡಿದ್ರಿ. ಈಗೇನ್ರಿ? ಸೇಮ್ ಅಮೌಂಟ್ ಬಾಜು ಬರಿಬೇಕು. ಸೇಮ್ ಅಮೌಂಟ್ ಬಾಜು ಬರಿಬೇಕು. ಹಾಂ, ಆಮೇಲೆ ಯಾವ ಕಾಲಮ್ ಇದು? ಸೆಕೆಂಡ್ ಕಾಲಮ್ ಅಲ್ಲ. ಸೆಕೆಂಡ್ ಕಾಲಮಲ್ಲಿ ಎಷ್ಟು ಅಮೌಂಟ್ ಐತ್ರಿ? ಎಷ್ಟು ಅಮೌಂಟ್ ಐತ್ರಿ ನಿಮ್ಮ ಕಡೆ ಈಗ ಸದ್ಯಕ್ಕೆ? ಇದು ಒಂದು ಅಮೌಂಟ್ ಐತ್ರಿ. ಆಮೇಲೆ ಇದು ಒಂದು ಅಮೌಂಟ್ ಐತ್ರಿ. ಓಕೆ, ಏನು ಮಾಡ್ಬೇಕ್ರಿ? ಲೆಸ್ ಮಾಡ್ಬೇಕ್ರಿ. ಏನ್ರಿ? ಲೆಸ್ ಮಾಡ್ಬೇಕ್ರಿ. ಬುಕ್ ಪ್ರಾಫಿಟ್ ಐತಲ್ಲ ನಿಮ್ಮ ಕಡೆ, ಬುಕ್ ಪ್ರಾಫಿಟ್ ಮೈನಸ್ ಇದು ಅಮೌಂಟ್. ಬುಕ್ ಪ್ರಾಫಿಟ್ ಮೈನಸ್ ಇದು ಅಮೌಂಟ್, ಫೈನಲ್ ಅಮೌಂಟ್ ಲೆಸ್ ಮಾಡ್ರಿ. ಲೆಸ್ ಮಾಡಿದ್ಮೇಲೆ ಒಂದು ಅಮೌಂಟ್ ಬರ್ತದೆ ರೀ. ಆ ಅಮೌಂಟ್ ಏನ್ರಿ? ಇನ್ಕಮ್ ಫ್ರಾಮ್ ಬಿಸ್ನೆಸ್. ಓಕೆ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಅದು. ಆಮೇಲೆ ಏನ್ರಿ? ಇದು ಎಷ್ಟನೇ ಹೆಡ್ ರೀ? ಇದು ಇನ್ಕಮ್ ಫ್ರಾಮ್ ಬಿಸ್ನೆಸ್ ಮೂರನೇ ಹೆಡ್ ಅಲ್ಲ, ಮೂರನೇ ಹೆಡ್. ಇನ್ಕಮ್ ಫ್ರಾಮ್ ಸ್ಯಾಲರಿ ಕೊಡಂಗಿಲ್ಲ ಅವರು. ಈ ಪ್ರಾಬ್ಲಮ್ ಅಲ್ಲೇ ಇನ್ಕಮ್ ಫ್ರಾಮ್ ಸ್ಯಾಲರಿ ಕೊಡಂಗಿಲ್ಲ. ಓಕೆ,
ಏನ್ರಿ ಇನ್ಕಮ್ ಫ್ರಮ್ ಬಿಸ್ನೆಸ್ ನಿಮಗೆ ಸಿಕ್ತಿರಿ. ಈಗ ಏನು ಮಾಡ್ಬೇಕ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ತಗೋಬೇಕು. ಓಕೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ತಗೋಬೇಕು. ಇನ್ಕಮ್ ಫ್ರಮ್ ಸ್ಯಾಲರಿ ಕೊಡಂಗಿಲ್ಲ, ಅದಕ್ಕೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಆದಮೇಲೆ ಏನು ತಗೋಬೇಕ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ತಗೋಬೇಕು. ಆಮೇಲೆ ಏನ್ರಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ತಗೋಬೇಕು. ಆಮೇಲೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ತಗೋಬೇಕು. ಓಕೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ಲಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಪ್ಲಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಪ್ಲಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಪ್ಲಸ್ ಎಲ್ಲ ಆ್ಯಡ್ ಮಾಡಿ ಇಲ್ಲೇ ಬರೀರಿ ಆ ಅಮೌಂಟ್. ಆ ಅಮೌಂಟಿಗೆ ಏನು ಕರಿತೀರಿ ನೀವು, ಆ ಅಮೌಂಟ್ಗೆ ಏನ್ರಿ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಏನ್ರಿ GTI. ಓಕೆ, ಬಂತಲ್ಲ, ಇದು ಫಾರ್ಮೆಟ್ ಅಲ್ಲೇ ಕಂಟಿನ್ಯೂ ಮಾಡಿ ನಾನು, ಜಾಗ ಇಲ್ಲ ಇಲ್ಲೇ, ಅದಕ್ಕೆ ಅಲ್ಲೇ ಕಂಟಿನ್ಯೂ ಮಾಡೀನಿ ನಾನು. ಬಂತಲ್ಲ GTI, ಗ್ರಾಸ್ ಟೋಟಲ್ ಇನ್ಕಮ್ ಬಂತ್ರಿ. ಈಗ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಎಲ್ಲ ಡಿಡಕ್ಷನ್ ಬರ್ತೈತ್ರಿ ಅಲ್ಲಿ. ಕೊಟ್ಟಿದಂದ್ರೆ ತಗೋಬೇಕು, ಕೊಟ್ಟಿಲ್ಲ ಅಂದ್ರೆ ಬಿಡ್ಬೇಕು. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಒಂದು ಅಮೌಂಟ್ ತಗೋರಿ, ಲೆಸ್ ಮಾಡ್ರಿ. ಲೆಸ್ ಏನು ಮಾಡ್ಬೇಕ್ರಿ, ಲೆಸ್ ಮಾಡ್ಬೇಕ್ರಿ. GTI ಗ್ರಾಸ್ ಟೋಟಲ್ ಇನ್ಕಮ್ ಇಂದ ಲೆಸ್ ಮಾಡ್ಬೇಕ್ರಿ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಲೆಸ್ ಮಾಡ್ರಿ, ಇಲ್ಲೇ ಬರ್ರಿ ಅಮೌಂಟ್. ಆಮೇಲೆ ಲೆಸ್ ಮಾಡಿದ ಮೇಲೆ ಒಂದು ಅಮೌಂಟ್ ಬಂತ್ರಿ. ಆ ಅಮೌಂಟ್ ಏನ್ರಿ ನಿಮ್ದು ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್. ಇದು ನಿಮ್ದು ಏನ್ರಿ ಓವರ್ ಆಲ್ ಕಾನ್ಸೆಪ್ಟ್. ಓಕೆ, ಏನೋ ಸಲ ರಿಪೀಟ್ ಮಾಡ್ತೀನಿ ನಾನು. ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆ್ಯಂಡ್ ಪಾರ್ಟ್ನರ್ಸ್ ಒಳಗೆ ಒಂದು ಫಾರ್ಮಟ್ ಬರ್ತೈತ್ರಿ, ಫಿಕ್ಸ್ ಮಾಡ್ರಿ, ಇದು ಪರ್ಫೆಕ್ಟ್ ಮಾಡ್ರಿ. ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್ ಪರ್ಟಿಕ್ಯುಲರ್ಸ್ ರುಪೀಸ್. ಫಸ್ಟ್ ಐಟಮ್ ಏನ್ರಿಪ್ಪ, ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಡ್ತಾರೆ, ಇದು ತಗೋಬೇಕಿಲ್ಲ ಔಟರ್ ಕಾಲಮಲ್ಲಿ. ಆಮೇಲೆ ಆ್ಯಡ್ ಡಿಸ್ಅಲವೇಬಲ್ ಎಕ್ಸ್ಪೆನ್ಸಸ್ ಅಂಡರ್ಲೈನ್. ಅದ ಹೆಡ್ ಒಳಗೆ ಡಿಸ್ಅಲವೇಬಲ್ ಎಕ್ಸ್ಪೆನ್ಸ್ ಅಂದ್ರೆ ಏನ್ರಿ, ಟೋಟಲಿ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಬಟ್ ಸಮ್ ಹೌ ರಿಲೇಟೆಡ್ ಟು ಪರ್ಸನಲ್. ಓಕೆ, ಸ್ವಲ್ಪ ಪರ್ಸನಲ್ಗೆ ರಿಲೇಟೆಡ್ ಆಗ್ಬಿಡ್ತವೆ, ಪಾರ್ಟ್ನರ್ಸ್ಗೆ ರಿಲೇಟೆಡ್ ಟು ಪಾರ್ಟ್ನರ್ಸ್ ಸಮ್ ಹೌ. ಅದಕ್ಕೇನ್ರಿ ನಿಮ್ಗೆ ಹೇಳ್ತೀನಿ, ಡಿಸ್ಅಲವೇಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿಪ್ಪ ಅಂತ ಎಕ್ಸಾಂಪಲ್ಸ್ ನಿಮ್ಗೆ ಹೇಳ್ಬೇಕಂದ್ರೆ ಅವಾಗ ಹೇಳ್ತೀನಿ. ಪ್ರಾಬ್ಲಮ್ಸ್ ಹೇಳ್ತೀನಲ್ರಿ, ಅವಾಗ ನಿಮ್ಗೆ ಹೇಳ್ತೀನಿ ಪ್ರಾಬ್ಲಮ್ಸ್. ಓಕೆ, ಏನ್ರಿ ಆಲ್ ಡಿಸ್ಅಲವೇಬಲ್ ಎಕ್ಸ್ಪೆನ್ಸಸ್ ತಗೋಬೇಕ್ರಿ. ಡನ್. ನೆಕ್ಸ್ಟ್ ರೀಪ್ಪ ಸ್ಯಾಲರಿ ಕಾಮಾ ಬೋನಸ್ ಕಾಮಾ ಕಮಿಷನ್ ಆಫ್ ಆಲ್ ಪಾರ್ಟ್ನರ್ಸ್. ಎಲ್ಲ ಪಾರ್ಟ್ನರ್ಸ್ ಅವ್ರದ್ದು ಸ್ಯಾಲರಿ ತಗೋಬೇಕ್ರಿ, ಬೋನಸ್ ತಗೋಬೇಕ್ರಿ, ಕಮಿಷನ್ ತಗೋಬೇಕ್ರಿ. ಓಕೆ, ನೆಕ್ಸ್ಟ್ ರೀ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೀಡಿಂಗ್ 12%. ಇದು ನೆನ್ಪಿಡ್ಕೋರಿ, ಆಮೇಲೆ ಹೇಳ್ತೀನಿ ನಿಮ್ಗೇನು ಫಾರ್ಮೆಟ್ ಪ್ರಾಬ್ಲಮ್ಸ್ ರಿಯಲ್ ಅಂದರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಯಾವಾಗ ಮಾಡ್ತೀನಿ ನೋಡ್ರಿ, ಆವಾಗ ನಿಮ್ಗೆ ಗೊತ್ತಾಗ್ತದೆ ಇದು. ಎಕ್ಸೀಡಿಂಗ್ 12% ಅಂದರೆ ಏನ್ರಿಪ್ಪ, ಹೆಂಗೆ ಬರ್ತದೆ ಇದು ನಿಮ್ಗೆ ಆವಾಗ ಹೇಳ್ತೀನಿ. ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೀಡಿಂಗ್ ಆಯ್ತು 12% ತಗೋಬೇಕ್ರಿ, ಇಲ್ಲ ಇನ್ನೊಂದು ಕಾಲಮಲ್ಲೇ ಆ್ಯಡ್ ಮಾಡಿ ಇಲ್ಲಿ ಬರೀರಿ. ಈಗ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ಲಸ್ ಆ್ಯಡ್ ಡಿಸ್ಅಲವೇಬಲ್ ಎಕ್ಸ್ಪೆನ್ಸಸ್ ತಗೋಬೇಕ್ರಿ, ಇಲ್ಲಿ ಆ್ಯಡ್ ಮಾಡಿ ಇಲ್ಲೇ ಬರೀರಿ, ಏನು ನೇಮ್ ಇಲ್ಲ ಇಲ್ಲೇ. ಓಕೆ, ನೆಕ್ಸ್ಟ್ ಲೆಸ್ ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಆ್ಯಂಡ್ ಎಕ್ಸಾಮ್ಟೆಡ್ ಇನ್ಕಮ್ಸ್ ಅಂಡರ್ಲೈನ್ ಮಾಡ್ರಿ. ಇಲ್ಲೇ ಯಾವ ಬರ್ಬೇಕ್ರಿ, ಎಲ್ಲ ಇನ್ಕಮ್ ಫ್ರಮ್ ಬಿಸ್ನೆಸ್ ಹೆಡ್ ಬಿಟ್ಟು ಎಲ್ಲ ಬೇರೆ ಇನ್ಕಮ್ಸ್ ಬರ್ಬೇಕು. ಇಲ್ಲಿ ಇನ್ಕಮ್ ಫ್ರಮ್ ಟೋಟಲ್ ಎಷ್ಟು ಹೆಡ್ ಐತ್ರಿ ನಿಮ್ಮ ಕಡೆ, 5 ಹೆಡ್ಸ್. 5 ಹೆಡ್ಸ್ ಒಳಗೆ ಒಂದು ಹೆಡ್ಸ್ ಬಿಡ್ರಿ, ಒಂದು ಹೆಡ್ ಬಿಡ್ರಿ, ಯಾವ್ದು ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಬಿಡ್ರಿ. ಬಾಕಿ ಎಷ್ಟು ಐತ್ರಿ, 4 ಹೆಡ್ಸ್. ಏನ್ರಿ ಇನ್ಕಮ್ಸ್ ರಿಲೇಟೆಡ್ ಟು ಸ್ಯಾಲರಿ, ಇನ್ಕಮ್ ಫ್ರಮ್ ಸ್ಯಾಲರಿ ತಗೋಬೇಕು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ತಗೋಬೇಕು, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ತಗೋಬೇಕು, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ತಗೋಬೇಕು. ಓನ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಬಿಡ್ರಿ. ಓಕೆ, ಅಮೌಂಟ್ ಆ್ಯಡ್ ಮಾಡಿ ಇಲ್ಲೇ ಬರಿಬೇಕು. ಓಕೆ, ಇಲ್ಲಿ ಐತಲ್ಲ ಅಮೌಂಟ್, ಇಲ್ಲೇ ಆ ಅಮೌಂಟ್ ಮೈನಸ್ ಇದು ಅಮೌಂಟ್ ಲೆಸ್ ಮಾಡಿ ಒಂದು ಅಮೌಂಟ್ ಬರ್ತೈತೆ ರೀ. ಆ ಅಮೌಂಟ್ ಏನ್ರಿ ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ ಇಂದ ಮತ್ತೆ ಲೆಸ್ ಅಲಾವೇಬಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಐತಿ ನೋಡ್ರಿ, ವರ್ಕಿಂಗ್ ಪಾರ್ಟ್ನರ್ಸ್ ಆಸ್ ಪರ್ ಸೆಕ್ಷನ್ 28 to 40B ಅಂಡರ್ಲೈನ್ ಮಾಡ್ರಿ. ಇದು ಒಳಗೆ ರೋಮನ್ ನಂಬರ್ 1, ರೋಮನ್ ನಂಬರ್ 2. ರೋಮನ್ ನಂಬರ್ 1 ಏನ್ರಿ, ಆಕ್ಚುಯಲ್ ಸ್ಯಾಲರಿ ಕೊಡ್ಬೇಕ್ರಿ, ಬೋನಸ್ ಕಮಿಷನ್ ಆಫ್ ಓನ್ಲಿ ವರ್ಕಿಂಗ್ ಪಾರ್ಟ್ನರ್ಸ್. ನಾನ್ ವರ್ಕಿಂಗ್ ಪಾರ್ಟ್ನರ್ಸ್ ಇಲ್ಲಿ ಬರಂಗಿಲ್ಲ, ಓನ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ ಅವ್ರದ್ದು ಸ್ಯಾಲರಿ, ವರ್ಕಿಂಗ್ ಪಾರ್ಟ್ನರ್ಸ್ ಅವ್ರದ್ದು ಬೋನಸ್, ವರ್ಕಿಂಗ್ ಪಾರ್ಟ್ನರ್ಸ್ ಅವ್ರದ್ದು ಕಮಿಷನ್ ತಗೋಬೇಕಿಲ್ಲ. ಅಮೌಂಟ್ ಇಲ್ಲೇ ಬರಿಬೇಕ್ರಿ ಫಸ್ಟ್ ಕಾಲಮಲ್ಲಿ. ಡನ್. ನೆಕ್ಸ್ಟ್ ರೋಮನ್ ನಂಬರ್ 2, ಇಲ್ಲಿ ಏನು ಬರಿಬೇಕ್ರಿಪ್ಪ, ಸ್ಯಾಲರಿ ಆಸ್ ಪರ್ ಸೆಕ್ಷನ್ 40B ಅಂತ ಬರಿಬೇಕ್ರಿ, ಅಂಡರ್ಲೈನ್. ಇದೇ ಒಳಗೆ ಮತ್ತೆ ಸ್ಮಾಲ್ ಎ ಸ್ಮಾಲ್ ಬಿ ರೋಮನ್ ನಂಬರ್ 2 ಒಳಗೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ತಗೋಬೇಕ್ರಿ, ಫಿಕ್ಸ್ ಐತ್ರಿ 1,50,000. ನೆಕ್ಸ್ಟ್ ರೀ ಫಿಕ್ಸ್ ರೇಟ್ ಇದು 90% ಆಫ್ ಬುಕ್ ಪ್ರಾಫಿಟ್ ಅಲ್ಲಿ 90% ಆಫ್ ಬುಕ್ ಪ್ರಾಫಿಟ್ ತಗೋಬೇಕ್ರಿ. ಈಗ ಏನು ಮಾಡ್ಬೇಕ್ರಿ, 1,50,000 ಮತ್ತು 90% ಆಫ್ ಬುಕ್ ಪ್ರಾಫಿಟ್ ಅಮೌಂಟ್ ಏನು ಮಾಡ್ಬೇಕ್ರಿ, ಕಂಪೇರಿಸನ್ ಮಾಡ್ಬೇಕ್ರಿ. ಏನು ಕಂಪೇರಿಸನ್ ಮಾಡ್ಬೇಕ್ರಿ, ವಿಚ್ ಎವರ್ ಇಸ್ ಹೈಯರ್. ಇದ್ರಾಗ ಯಾವ ಹೈಯರ್ ಐತೆ ನೋಡ್ರಿ ಅಮೌಂಟ್ ಇಲ್ಲೇ ಬರಿಬೇಕ್ರಿ. ಇಲ್ಲಿ ಆದಮೇಲೆ ಸೆಕೆಂಡ್ ಟೈಮ್ ಇಲ್ಲೇ ಬರಿಬೇಕ್ರಿ, ಫಸ್ಟ್ ಟೈಮ್ ಇಲ್ಲೇ ಬರಿಬೇಕ್ರಿ, ಆಮೇಲೆ ಸೆಕೆಂಡ್ ಟೈಮ್ ಇಲ್ಲೇ ಬರಿಬೇಕ್ರಿ, ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಇಲ್ಲೇ ಫಸ್ಟ್ ಕಾಲಮಲ್ಲೇ. ಈಗ ಏನು ಮಾಡ್ಬೇಕ್ರಿ, ಮ್ಯಾಲೆ ಫಸ್ಟ್ ಕಾಲಮ್ ಅಲ್ಲ, ಇದು ಫಸ್ಟ್ ಕಾಲಮ್ ಮ್ಯಾಲೆ ಒಂದು ಅಮೌಂಟ್ ಐತ್ರಿ, ಕೆಳಗಡೆ ಒಂದು ಅಮೌಂಟ್ ಐತ್ರಿ. ಈ ಅಮೌಂಟ್ ಮತ್ತು ಇದು ಅಮೌಂಟ್ ಕಂಪೇರ್ ಮಾಡ್ಬೇಕ್ರಿ. ಕಂಪೇರ್ ಮಾಡಿ ಇಲ್ಲಿ ಬರಿಬೇಕ್ರಿ. ಏನು ಕಂಪೇರ್ ಮಾಡ್ಬೇಕ್ರಿ, ವಿಚ್ ಎವರ್ ಇಸ್ ಲೋವರ್ ಅಂತ ಕಂಪೇರ್ ಮಾಡ್ಬೇಕ್ರಿ. ಈ ಅಮೌಂಟ್ ಮತ್ತು ಇದು ಅಮೌಂಟ್
ವಿಚ್ ಎವರ್ ಇಸ್ ಲೋವರ್ ಅಂತ ಬರಿಬೇಕ್ರಿ. ಇಲ್ಲೇ ಫಸ್ಟ್ ಟೈಮ್ ರಿಪೀಟ್ ಆಗಿತ್ತು ಮತ್ತೆ ಸೆಕೆಂಡ್ ಟೈಮ್ ಇಲ್ಲೇ ರಿಪೀಟ್ ಮಾಡ್ರಿ ಬಾಜು. ಬಾಜು ಕಾಲಮಲ್ಲೇ ಬರ್ರಿ, ಅಂದರೆ ಇದು ಬಾಜು ಕಾಲಮ್, ಇದು ಸೆಕೆಂಡ್ ಕಾಲಮ್. ಇಲ್ಲೇ ಒಂದು ಅಮೌಂಟ್ ಐತ್ರಿ ಮೇಲೆ, ಇಲ್ಲೇ ಒಂದು ಅಮೌಂಟ್ ಐತ್ರಿ ಮೇಲೆ, ಹೌದಲ್ಲ? ಇಲ್ಲಿ ಬುಕ್ ಪ್ರಾಫಿಟ್ ಒಂದು ಅಮೌಂಟ್, ಆಮೇಲೆ ಇದು ಒಂದು ಅಮೌಂಟ್ ಐತ್ರಿ. ಈಗ ಏನು ಮಾಡ್ಬೇಕ್ರಿ, ಬುಕ್ ಪ್ರಾಫಿಟಿಂದ ಲೆಸ್ ಮಾಡ್ಬೇಕ್ರಿ. ಲೆಸ್ ಬುಕ್ ಪ್ರಾಫಿಟ್ ಮೈನಸ್ ಇದು ಅಮೌಂಟ್ ಮಾಡ್ರಿ, ಲೆಸ್ ಮಾಡ್ರಿ. ಲೆಸ್ ಮಾಡಿದ ಮೇಲೆ ಒಂದು ಅಮೌಂಟ್ ಬರ್ತದೆ ರೀ. ಆ ಅಮೌಂಟ್ ಏನ್ರಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್. ಡನ್, ಇದು ಮುಗಿತ್ರಿ. ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆದಮೇಲೆ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ತಗೋಬೇಕು. ಕೊಟ್ಟಿದ್ದಂದ್ರೆ ತಗೋಬೇಕು, ಇಲ್ಲಾಂದ್ರೆ ಬಿಡ್ಬೇಕು. ಇಲ್ಲಾಂದ್ರೆ ಡ್ಯಾಶ್ ಬರಿಬೇಕು. ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ, ಆಮೇಲೆ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್, ಆಮೇಲೆ ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್ ಬರಿಬೇಕ್ರಿ. ಎಲ್ಲ ಮುಗಿತಲ್ಲ ಹೆಡ್ಸ್. ಈಗ ಇನ್ಕಮ್ ಫ್ರಾಮ್ ಸ್ಯಾಲರಿ ಕೊಡಂಗಿಲ್ಲ, ಅದಕ್ಕೆ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಟೋಟಲ್ ಪ್ಲಸ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಟೋಟಲ್ ಪ್ಲಸ್ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ ಟೋಟಲ್ ಪ್ಲಸ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್ ಟೋಟಲ್ ಎಲ್ಲ ಆ್ಯಡ್ ಮಾಡಿ ಇಲ್ಲೇ ಬರೀರಿ. ಅದು ಅಮೌಂಟ್ ಏನ್ರಿ, ಇದು ಗ್ರಾಸ್ ಟೋಟಲ್ ಇನ್ಕಮ್ GTI. ಇದ ಒಳಗೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಮಾಡ್ಬೇಕ್ರಿ. ಕೊಟ್ಟಿದ್ರೆ ತಗೋಬೇಕ್ರಿ, ಇಲ್ಲಾಂದ್ರೆ ಬಿಡ್ಬೇಕು. ಓಕೆ, ಡ್ಯಾಶ್ ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಅಮೌಂಟ್ ಲೆಸ್ ಮಾಡಿದ ಮೇಲೆ ಒಂದು ಅಮೌಂಟ್ ಬರ್ತೈತ್ರಿ. ಆ ಅಮೌಂಟ್ ಏನ್ರಿ ನಿಮ್ದು ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್. ಇದು ನಿಮ್ದು ಫೈನಲ್ ಆನ್ಸರ್. ओके, यहाँ पे देखो असेसमेंट ऑफ फर्म्स एंड पार्टनर्स में हमें असेसमेंट ऑफ फर्म्स एंड पार्टनर्स का मतलब क्या, टोटली इनकम फ्रॉम बिजनेस. इसीलिए कंप्यूटेशन ऑफ टोटल इनकम ऑफ द फर्म पर्टिकुलर्स रुपीज. यहाँ पे सबसे पहले आइटम कौन सा लेना, नेट प्रॉफिट एज पर प्रॉफिट एंड लॉस अकाउंट लेना देता है क्वेश्चन में, लेना उसको सेकंड कॉलम में लेना इसको. इसके बाद में ऐड डिसअलावेबल एक्सपेंसेस. डिसअलावेबल एक्सपेंसेस का मतलब क्या है, टोटली वो बिजनेस के रिलेटेड नहीं रहते, थोड़े पर्सनल रहते, पर्सनल पार्टनर्स के पर्सनल रहते थोड़े एक्सपेंस. वो देखेंगे हमें जब प्रॉब्लम करते हैं तब देखेंगे हमें क्या है करके. डिसअलावेबल एक्सपेंस, ऑल डिसअलावेबल एक्सपेंसेस आना इधर, कौन से फर्स्ट कॉलम में आना. नेक्स्ट इसके बाद में सैलरी कॉमा बोनस कॉमा कमीशन ऑफ ऑल पार्टनर्स, वर्किंग पार्टनर्स भी आना, नॉन वर्किंग पार्टनर्स भी आना इसके अंदर, ऑल पार्टनर्स. यहाँ पे लो अमाउंट. नेक्स्ट क्या है, इंटरेस्ट ऑन कैपिटल एक्सीडिंग 12%. देख लेंगे हमें कैसा करना है इसको करके. 12% से ज्यादा है अगर इंटरेस्ट ऑन कैपिटल, उसको कैसे कैलकुलेट करना देखेंगे हमें. ओके, उसको भी अमाउंट यहाँ पे लेना. अब तीनों अमाउंट का क्या करना, ऐड करके इधर लिखना सेकंड कॉलम में. ओके, यहाँ पे कौन सा नेट प्रॉफिट है, इसको प्लस ऐड करना, ऐड ये अमाउंट करना. यहाँ पे एक अमाउंट मिलता, इसका कुछ आंसर नहीं है तो इतना ही रखना है इसको अमाउंट को. ओके, नेक्स्ट लेस करना, लेस इनकम चार्जेबल अंडर अदर हेड्स एंड एग्जेम्प्टेड इनकम्स. अंडर अदर हेड्स बोले तो दूसरे हेड्स, अदर इनकम्स नहीं, वो अदर हेड्स. ये असेसमेंट ऑफ फर्म्स एंड पार्टनर्स बोले तो कौन सी हेड है, इनकम फ्रॉम बिजनेस. इनकम फ्रॉम बिजनेस हेड को छोड़ के बाकी कितने हेड्स है, 4 हेड्स है. कौन कौन से, इनकम्स रिलेटेड टू सैलरी है, हाउस प्रॉपर्टी है, कैपिटल गेन है एंड अदर सोर्सेस है. सबकी इनकम्स इधर लेना. बाद में एग्जेम्प्टेड इनकम्स. एग्जेम्प्टेड इनकम्स बोले तो कौन सी, यूनिट्स ऑफ यूनिट ट्रस्ट ऑफ इंडिया, पोस्ट ऑफिस सेविंग बैंक अकाउंट, एग्रीकल्चर इनकम इन इंडिया, वो सभी क्या है, एग्जेम्प्टेड इनकम्स. यहाँ पे सभी एग्जेम्प्टेड इनकम्स को लेना. ನೋಡ್ರಿಪ್ಪ ಇಲ್ಲೇ ಎಲ್ಲ ಎಕ್ಸಾಮ್ಟೆಡ್ ಇನ್ಕಮ್ಸ್ ತಗೋಬೇಕ್ರಿ. ಇಲ್ಲಿ ಎಕ್ಸಾಮ್ಟೆಡ್ ಇನ್ಕಮ್ಸ್ ತಗೋಬೇಕಿಲ್ಲ. ಯಾವ್ದ್ರಿ ಎಕ್ಸಾಮ್ಟೆಡ್ ಇನ್ಕಮ್ಸ್, ಇನ್ಕಮ್ ಫ್ರಮ್ UTI ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್, ಆಮೇಲೆ ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಇಂಡಿಯಾ, पोस्ट ऑफिस सेविंग्स बैंक अकाउंट तಗೋಬೇಕಿಲ್ಲ. एग्जेम्प्टेड इनकम्स ಎಲ್ಲ ತಗೋಬೇಕಿಲ್ಲ. ओके, आमेल तो यहाँ पे लो. यहाँ पे लेने के बाद में क्या करना है, इसको ये अमाउंट में से लेस करना, लेस करके ये अमाउंट करो. लेस करने के बाद में एक अमाउंट मिलता है, एक आंसर मिलता है. उस आंसर को क्या बोलते हैं, तुम्हें बुक प्रॉफिट करके बोलते हैं. ठीक है, बुक प्रॉफिट आने के बाद में लेस अलावेबल रेम्यूनरेशन टू वर्किंग पार्टनर्स. किसको देखना है अभी, यहाँ पे सभी पार्टनर्स मिक्स रहते हैं, वर्किंग और नॉन वर्किंग पार्टनर मिक्स रहते हैं. लेकिन यहाँ पे अलावेबल रेम्यूनरेशन टू वर्किंग पार्टनर्स एज पर सेक्शन 28 to 40B करके अंडरलाइन कर लो इसको. हो गया. यहाँ पे रोमन नंबर 1, रोमन नंबर 2. रोमन नंबर 1 में क्या है, एक्चुअल सैलरी कॉमा बोनस कॉमा कमीशन ऑफ ओनली वर्किंग पार्टनर्स. ओनली वर्किंग पार्टनर्स की सैलरी, बोनस और कमीशन यहाँ पे लेना तुम्हें फर्स्ट कॉलम में. हो गया. नेक्स्ट यहाँ पे रोमन नंबर 2. रोमन नंबर 2 में क्या है, सैलरी एज पर सेक्शन 40B. 40B है ना यहाँ पे, इसलिए सैलरी एज पर सेक्शन 40B लिख लो यहाँ पे. ओके, इसको अंडरलाइन कर लो. इसके अंदर क्या है फिर, स्मॉल ए स्मॉल बी. स्मॉल ए में क्या है, मैक्सिमम लिमिट कितना है, 1,50,000. ये फिक्स अमाउंट है, 1,50,000. होने के बाद में बी 90, ये भी फिक्स है रेट, 90% ऑफ बुक प्रॉफिट करके. बुक प्रॉफिट तुम्हारे को ऑलरेडी यहाँ पे मिला, 90% ऑफ बुक प्रॉफिट लो, एक अमाउंट आता है यहाँ पे. हम ठीक है. आने के बाद में कहाँ पे लिखना है इसको, इनर कॉलम में.
पर्टिकुलर्स के कॉलम के अंदर लिख लो इसको, ओके। 1,50,000 और ये इस अमाउंट को क्या करो, कंपेयर करो। कंपेयर क्या कंपेयर करना, विच एवर इज हायर करके, हायर देखो दोनों में से हायर कौन सी अमाउंट ज्यादा है करके वो यहाँ पे लिख लो। एक बार रिपीट हुआ, सेकेंड टाइम कहाँ पे रिपीट होना, फर्स्ट कॉलम में, ठीक है। 1,50,000 और 90% बुक प्रॉफिट यहाँ पे लिख लो। लिख लेने के बाद में क्या करना, कंपेयर करना, इस ये अमाउंट और ये अमाउंट क्या करना, कंपेयर करना। क्या कंपेयर करना, विच एवर इज हायर करके, दोनों में से ज्यादा कौन सा है यहाँ पे लिख लेना। यहाँ पे लिख के 2 बार रिपीट करना। फर्स्ट टाइम इधर रिपीट हुआ, सेकंड टाइम इधर फर्स्ट कॉलम में रिपीट करो इसको। हो गया, यहाँ पे फर्स्ट कॉलम में ये अमाउंट है, रोमन नंबर 1 की अमाउंट है, और यहाँ पे रोमन नंबर 2 की अमाउंट है। ये अमाउंट और ये अमाउंट को क्या करना, कंपेयर करना। क्या कंपेयर करना, विच एवर इज लोअर करके। ये इस अमाउंट और इस अमाउंट में क्या देखना, लोअर, कौन सी कम है करके, कौन सी कम है करके देखना। कम है सो जो अमाउंट कम है देखो वो यहाँ पे लिखना, विच एवर इज लोअर यहाँ पे लिखना। एक बार रिपीट हुआ, सेकेंड टाइम बाजू कॉलम में डालो उसको, ठीक है। यहाँ पे फर्स्ट बार रिपीट होता है, सेकेंड टाइम इधर रिपीट हुआ, यहाँ से और इस अमाउंट को क्या करें, कंपेयर करें, विच एवर इज लोअर करके लिखे। एक बार रिपीट हुआ, सेकेंड टाइम इधर रिपीट करो बाजू कॉलम में, फर्स्ट सेकेंड कॉलम में, हुआ नहीं, ओके। अब क्या करना, यहाँ पे क्या है, सेकेंड कॉलम के अंदर क्या है, बुक प्रॉफिट है। बुक प्रॉफिट माइनस, सेकेंड कॉलम फोकस करो अभी, बुक प्रॉफिट माइनस सेकेंड कॉलम क्या है, ये अमाउंट है। सेकेंड कॉलम है बुक प्रॉफिट है माइनस सेकेंड कॉलम ये वाला अमाउंट है, ओके। ये वाला अमाउंट बुक प्रॉफिट माइनस ये वाला अमाउंट करो, कितना आता आंसर है, जो आंसर आता देखो इसको क्या बोलते तुम्हें, इनकम फ्रॉम बिजनेस करके बोलते हैं, ठीक है। इनकम फ्रॉम बिजनेस होने के बाद में क्वेश्चन में तुम्हारे को इनकम फ्रॉम सैलरी नहीं देता, दिया तो लेना, नहीं तो छोड़ना उसको। हुआ इनकम फ्रॉम बिजनेस मिला तुम्हारे को, इसके बाद में क्या करना, इनकम फ्रॉम हाउस प्रॉपर्टी देना, अगर दिया तो लो नहीं तो डैश। नेक्स्ट इनकम फ्रॉम कैपिटल गेन, दिया तो लो नहीं तो डैश। नेक्स्ट इनकम फ्रॉम अदर सोर्सेस, दिया तो लो नहीं तो डैश। हो गया, इनकम फ्रॉम बिजनेस हेड का इनकम फ्रॉम बिजनेस आंसर प्लस इनकम फ्रॉम बिजनेस प्लस इनकम फ्रॉम हाउस प्रॉपर्टी प्लस इनकम फ्रॉम कैपिटल गेन प्लस इनकम फ्रॉम अदर सोर्सेस प्लस 5 हेड्स, इनकम फ्रॉम सैलरी दिया तो भी लो, ओके। 5 हेड्स प्लस प्लस ये अमाउंट प्लस ये सभी अमाउंट को क्या करो, प्लस कर लो, ऐड कर लो, ऐड करके एक अमाउंट लिख लो, उसको क्या बोलते हैं, जीटीआई बोलते हैं उसको। क्या मतलब, ग्रॉस टोटल इनकम करके बोलते हैं इसको। इसमें से लेस डिडक्शन अंडर सेक्शन 80C टू 80U लेस करना, 80C टू 80U लेस करना। एक अमाउंट मिलता है वो लेस करना, लेस करने के बाद में एक अमाउंट मिलता है, फाइनल आंसर। इसको क्या बोलते हैं तुम्हें, टोटल इनकम ऑफ द फर्म बोलते हैं, टोटल इनकम ऑफ द फर्म। ये है तुम्हारा टोटल ओवरऑल कांसेप्ट ऑफ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಂಡ್ ಪಾರ್ಟ್ನರ್ಸ್। ಈಗ ನೋಡ್ರಿಪ್ಪ ನೆನ್ಪಿಡ್ಕೋರಿ, ಫಾರ್ಮಟ್ ಪಕ್ಕಾ ಮಾಡಿರಿ, ಪರ್ಫೆಕ್ಟ್ ಮಾಡ್ರಿ, ಓಕೆ। ಮೇ ಬಿ ಫಾರ್ 5 ಮಾರ್ಕ್ಸ್, ಮೇ ಬಿ ಫಾರ್ 10 ಮಾರ್ಕ್ಸ್, ಮೇ ಬಿ ಫಾರ್ ಕೇಸ್ ಸ್ಟಡಿ ಆಲ್ಸೋ, ಪರ್ಫೆಕ್ಟ್ ಮಾಡ್ರಿ ಈಗ। I hope you understood this format very well, okay. ಈಗ ನೋಡ್ರಿ ಪರ್ಫೆಕ್ಟ್ ಅಮೌಂಟ್ಸ್ ಎಲ್ಲೆಲ್ಲಿ ಬರಿಬೇಕು ನೋಡ್ರಿಪ್ಪ, ನೆಟ್ ಪ್ರಾಫಿಟ್ ಸೆಕೆಂಡ್ ಕಾಲಮ್ ಬರಿಬೇಕು, ಡಿಸ್ಅಲೈವಲ್ ಎಕ್ಸ್ಪೆನ್ಸಸ್ ಫಸ್ಟ್ ಕಾಲಮಲ್ಲೇ ಬರಿಬೇಕು, ಆಮೇಲೆ ಲೆಸ್ ಇನ್ಕಮ್ ಚಾರ್ಜಬಲ್ ಅಂಡರ್ ಅದರ್ ಹೆಡ್ಸ್ ಸೆಕೆಂಡ್ ಕಾಲಮಲ್ಲೇ ಬರಿಬೇಕು, ಬುಕ್ ಪ್ರಾಫಿಟ್ ಇಲ್ಲೇ ಬರಿಬೇಕು ಸೆಕೆಂಡ್ ಕಾಲಮಲ್ಲೇ, ಲೆಸ್ ಅಲೈವಬಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಆಸ್ ಪರ್ ಸೆಕ್ಷನ್ 28 to 40B, ರೋಮನ್ ನಂಬರ್ 1 ಫಸ್ಟ್ ಕಾಲಮ್, ರೋಮನ್ ನಂಬರ್ 2 ಇನ್ನರ್ ಕಾಲಮ್ ಅಂದರೆ ಪರ್ಟಿಕ್ಯುಲರ್ಸ್ ಕಾಲಮಲ್ಲೇ ಕಂಪೇರ್ ಮಾಡ್ಬೇಕ್ರಿ, ಹೈಯರ್ ಕಂಪೇರ್ ಮಾಡ್ಬೇಕು, ಸೇಮ್ ಟು ಸೇಮ್ ಬಾಜು ಬರಿಬೇಕು, ಆಮೇಲೆ ಈ ಅಮೌಂಟ್ ಮತ್ತು ಇದು ಅಮೌಂಟ್ ಕಂಪೇರ್ ಮಾಡ್ಬೇಕು, ಲೋವರ್ ನೋಡ್ಬೇಕು, ಲೋವರ್ ನೋಡಿದ್ಮೇಲೆ ಮತ್ತೆ ಬಾಜು ಬರಿಬೇಕು, ಬುಕ್ ಪ್ರಾಫಿಟ್ ಮತ್ತು ಇದು ಅಮೌಂಟ್ ಏನು ಮಾಡ್ಬೇಕ್ರಿ, ಮೈನಸ್ ಮಾಡ್ಬೇಕ್ರಿ, ಒಂದು ಅಮೌಂಟ್ ಬರ್ತೈತ್ರಿ, ಅಮೌಂಟ್ ಏನ್ರಿ, ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಆದಮೇಲೆ ಹೌಸ್ ಪ್ರಾಪರ್ಟಿ ಕ್ಯಾಪಿಟಲ್ ಗೇನ್ ಅದರ್ ಸೋರ್ಸ್ ಬರಿಬೇಕು, ಆಮೇಲೆ ಟೋಟಲ್ ಮಾಡ್ಬೇಕು, ಒಂದು ಅಮೌಂಟ್ ಬರ್ತೈತ್ರಿ ಏನ್ರಿ, GTI ಗ್ರಾಸ್ ಟೋಟಲ್ ಇನ್ಕಮ್, ಇದರೊಳಗೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಟು 80U ಲೆಸ್ ಮಾಡ್ಬೇಕ್ರಿ, ಒಂದು ಅಮೌಂಟ್ ಬರ್ತೈತ್ರಿ, ಅಮೌಂಟ್